ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸತ್ಯ ಅಳುತ್ತಿರುವಾಗ ಸುಳ್ಳು ನಗುತ್ತಿರಬಹುದು, ಆದರೆ ಒಂದು ನೆನಪಿರಲಿ, ಸತ್ಯ ಸತ್ತಾಗ ಸುಳ್ಳು ಸತ್ತೇ ಹೋಗಿರುತ್ತದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಸತ್ಯ ಅಳುತ್ತಿರುವಾಗ ಸುಳ್ಳು ನಗುತ್ತಿರಬಹುದು, ಆದರೆ ಒಂದು ನೆನಪಿರಲಿ, ಸತ್ಯ ಸತ್ತಾಗ ಸುಳ್ಳು ಸತ್ತೇ ಹೋಗಿರುತ್ತದೆ. ಅರ್ಥಕೋಬೇಕು ನಾವು ಅಷ್ಟೇ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಧಾತು ಸಂವತ್ಸರದಲ್ಲಿ ಹುಟ್ಟಿದವರು ಸ್ವರೂಪನ ತಿಳ್ಕೊಳ್ಳೋಣ. ಧಾತು ಸಂವತ್ಸರದಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಏನು ಎತ್ತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಧಾತು ಸಂವತ್ಸರದಲ್ಲಿ ಜನಿಸುವವನು ತನ್ನ ಸುಗುಣಗಳಿಂದ ಎಲ್ಲ ಜನರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿಕೊಂಡು ರೂಪಲಾವಣ್ಯಗಳಿಂದ ಯುಕ್ತನಾಗಿ ಗುರು ದೇವತಾ ಪ್ರೀತಿಯುಳ್ಳವನಾಗಿ ಶಿಲ್ಪಕಲಾ ರಚನಾ ಕೆಲಸಗಳಲ್ಲಿ ಸಮರ್ಥನಾಗಿ ಒಳ್ಳೆಯ ಸ್ವಭಾವವುಳ್ಳವನಾಗಿ ಇರ್ತಾನೆ. ಯುವನೇಶ್ವರ ತಾಚಕ ರೀತಿ ಅವನು ಹೇಗಿರ್ತಾನೆ ಅಂದರೆ, ಧಾತು ಸಂವತ್ಸರದಲ್ಲಿ ಹುಟ್ಟಿದ ಮನುಷ್ಯನು ದಯೆಯುಳ್ಳವನಾಗಿ ವೇದಾಂತ ಶಾಸ್ತ್ರಗಳ ಸಾರವನ್ನು ತಿಳಿದವನಾಗಿ ಸ್ವೀಕೃತ ಕೆಲಸಗಳಲ್ಲಿ ಅತ್ಯಂತ ಜಾಗರೂಕನಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿದವನಾಗಿ ನೀತಿ ಮಾರ್ಗದಲ್ಲಿ ಮಹಾಪಂಡಿತನಾಗಿ ಸುಖಭೋಗವುಳ್ಳವನಾಗಿ ಅವನು ಇರ್ತಾನೆ. ಈಗ ಮಾನಸ ಸಾಗರ ಪದ್ಧತಿ ರೀತಿ ಯಾವ ಥರ ಇರ್ತಾನೆ? ಧಾತು ಸಂವತ್ಸರದಲ್ಲಿಸುವವನು ಅನೇಕ ಮಿತ್ರಗಳಲ್ಲಿ ಪ್ರೀತಿ ಪಾತ್ರರಾಗಿ ದೇವತಾ ಕಾರ್ಯದಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾಗಿ ಒಳ್ಳೆಯ ಕೆಲಸಗಳಲ್ಲಿ ಯಶೋವಂತನಾಗಿ ತೇಜೋವಂತನಾಗಿ ಅವನು ಇರ್ತಾನೆ. ನಾವಿವತ್ತು ಧಾತು ಸಂವತ್ಸರದ ಫಲಾಫಲಗಳನ್ನು, ಧಾತು ಸಂವತ್ಸರದಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡ್ವು. ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/7/2026 ಶನಿವಾರ, ಶ್ರೀ ಫಲಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತಿಥಿ ಏಕಾದಶಿ, ಹಗಲು 11:33, ನಕ್ಷತ್ರ ಜ್ಯೇಷ್ಠ, ದಿನಪೂರ್ತಿ ಇರುತ್ತೆ. ಮಳೆ ಪುಷ್ಯ 2ನೇ ಪಾದ, ರಾಹುಕಾಲ 9:19 10:54, ಗುಳಿಕ ಕಾಲ 6:08 7:44, ಯಮಗಂಟ ಕಾಲ 2:05 3:40. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪು ಮಾಡೋದು ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುಕೊಳ್ಳೋದಕ್ಕೆ ಅನುವು ಮಾಡಿಕೊಡಿ. ಅದನ್ನು ಒಂದು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಏನಾದ್ರು ತಪ್ಪಾದರೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು.